ಇನ್ನು ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ ಅವರ ಆಯ್ಕೆ ವಿರೋಧಿಸಿ ಅರ್ಜಿ ಸಲ್ಲಿಸಿದವರಿಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ಏನಾಯಿತು ಬನ್ನಿ ನೋಡೋಣ. ವಿಶ್ವವಿಖ್ಯಾತ ದಸರಾ ಉದ್ಘಾಟನೆ ವಿಚಾರ ಕೋರ್ಟ್ ಮೆಟ್ಟಿಲೇರಿತು. ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧಿಸಿ ಸಲ್ಲಿಸಿದ ಅರ್ಜಿ ಇಂದು ವಜಾಗೊಂಡಿದೆ. ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಪ್ರತಾಪ್ ಸಿಂಹ, ಟಿ ಗಿರೀಶ್ ಕುಮಾರ್, ಎಚ್ಎಸ್ ಗೌರವ್ಗೆ ಹಿನ್ನಡೆಯಾಗಿದೆ. ಸಿಜೆ ವಿಭು ಬಕ್ರು, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಮೂವರು ಸಲ್ಲಿಸಿದ ಪಿಎಎಲ್ ಅನ್ನು ವಜಾ ಮಾಡಿದೆ. ಇನ್ನು ವಿಚಾರಣೆ ವೇಳೆ ಯಾವುದೇ ಹಕ್ಕು ಉಲ್ಲಂಘನೆ ಇಲ್ಲದಿರುವುದರಿಂದ ಅರ್ಜಿಯನ್ನ ವಜಾ ಮಾಡಲಾಗಿದೆ ಅಂತ ಸಿಜೆ ವಿಭು ಬಕ್ರು, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಆದೇಶ ನೀಡಿದೆ. ವಿಜಯದಶಮಿ ಎಂದರೇನು? ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ. ದೇಶಾದ್ಯಂತ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಅಂತ ಸಿಜೆ ಅಭಿಪ್ರಾಯಪಟ್ಟಿದ್ದಾರೆ. ಈ ಮೂಲಕ ಮೂವರು ಸಲ್ಲಿಸಿದ್ದ ಪಿಎಎಲ್ ವಜಾಗೊಳಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶ ನೀಡಿದೆ. ಹಾಗೆಯೇ ದಂಡ ವಿಧಿಸಬೇಕು ಅಂತ ಮತ್ತೆ ಎಜಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು. ಇನ್ನು ಇದೇ ವಿಷಯವಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೂಡ ನಡೆಯಿತು. ಈ ವೇಳೆ ಪ್ರತಾಪ್ ಸಿಂಹ ಪರ ವಕೀಲರ ವಾದ ಏನಾಗಿತ್ತು, ಇದಕ್ಕೆ ಹೈಕೋರ್ಟ್ ಏನು ಹೇಳ್ತು ಬನ್ನಿ ತೋರಿಸ್ತೀವಿ. ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗಿದೆ. ಆದರೆ ಕೋರ್ಟ್ನಲ್ಲಿ ಏನೆಲ್ಲ ವಾದ ಆಯಿತು ಎನ್ನುವುದನ್ನು ನೋಡುವುದಾದರೆ, ಮೊದಲಿಗೆ ಪ್ರತಾಪ್ ಸಿಂಹ ಪರ ವಕೀಲರಾದ ಸುದರ್ಶನ್ ವಾದ ಮಾಡಿದ್ರು. ಬಾನು ಮುಷ್ತಾಕ್ ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ. ಭುವನೇಶ್ವರಿ ಕನ್ನಡ ಬಾವುಟದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಕೆಂಪು ಹಳದಿ ಬಣ್ಣದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಬಾನು ಅವರಿಗೆ ಅರಿಶಿನ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ವಾದ ಮಂಡಿಸಿದ್ರು. ಕೋರ್ಟ್ನಲ್ಲಿ ವಾದ ಮಾಡುವಾಗ ಪ್ರತಾಪ್ ಸಿಂಹ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ನಿಮ್ಮ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ. ಹೀಗಂತ ಪ್ರತಾಪ್ ಪರ ವಕೀಲರಿಗೆ ಸಿಜೆ ವಿಭು ಬಕ್ರು ಪ್ರಶ್ನೆ ಮಾಡಿದ್ರು. ನಿಮ್ಮ ಅಭಿಪ್ರಾಯವನ್ನ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು, ಆದರೆ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಅಂತ ಸಿಜೆ ಕೇಳಿದ್ದಾರೆ. ಪೂಜಾರಿಯ ಪೂಜೆ ಹಕ್ಕನ್ನ ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು, ವ್ಯಕ್ತಿಯ ಆಸ್ತಿಯನ್ನ ಕಿತ್ತುಕೊಂಡಿದ್ರೆ ಪ್ರಶ್ನಿಸಬಹುದು. ಇಲ್ಲಿ ನಿಮ್ಮ ಯಾವ ಹಕ್ಕನ್ನ ಕಿತ್ತುಕೊಳ್ಳಲಾಗಿದೆ ಅಂತ ಸಿಜೆ ಅವರು ಪ್ರತಾಪ್ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೈಸೂರು ದಸರಾಗೆ ಭಾರಿ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಮೈಸೂರಲ್ಲಿ ಇವಾಗ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತೀವಿ, ಬನ್ನಿ ನೋಡಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆ ಜೋರಾಗಿದೆ. ಅಶ್ವಾರೋಹಿ ದಳ ಆನೆಗಳಿಗೆ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸಮ್ಮುಖದಲ್ಲಿ ಸಿಡಿ ಮತ್ತು ತಾಲೀಮು ನಡೆಸಲಾಗಿದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ 21 ಬಾರಿ ಕುಶಾಲ್ ತೋಪು ಸಿಡಿಸಿ ಸಶಸ್ತ್ರ ಮೀಸಲು ಪಡೆ ಪೊಲೀಸರು ತಾಲೀಮು ಶುರು ಮಾಡಿದ್ದಾರೆ. ಇನ್ನು ದಸರಾ ಆನೆಗಳಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದಿಂದ ಪೂಜೆ ಸಲ್ಲಿಕೆಯಾಗಿದೆ. ಎಂದಿನ ಕುಶಾಲತೋಪು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ್, ಕಾವೇರಿ, ಲಕ್ಷ್ಮಿ, ಭೀಮಾ, ಏಕಲವ್ಯ ಸೇರಿ ಒಟ್ಟು 14 ಆನೆಗಳು ಭಾಗಿಯಾಗಿವೆ. ಇದೇ ವೇಳೆ ಸಿಡಿ ಮತ್ತು ಶಬ್ದಕ್ಕೆ ಶ್ರೀಕಂಠ, ಹೇಮಾವತಿ ಆನೆಗಳು ಸ್ವಲ್ಪ ವಿಚಲಿತಗೊಂಡಿವೆ. ಇದರ ಕುರಿತು ನಮ್ಮ ಪ್ರತಿನಿಧಿ ರಾಮ್ ಡೀಟೇಲ್ಸ್ ನೀಡಿದ್ದಾರೆ, ನೋಡೋಣ ಬನ್ನಿ. ನೋಡ್ತಾ ಇರಬಹುದು ಎಲ್ಲ ಆನೆಗಳನ್ನ ಸಹ ಸಾಕಷ್ಟು ಎಲ್ಲವೂ ಸಹ ಶಬ್ದಗಳಿಗೆ ಅಂಜದೆ ನಿಂತಿದ್ದಂಥದ್ದು. ಇದೇ ರೀತಿಯಾಗಿ 2 ಬಾರಿ ಸಿಡಿಮದ್ದಿನ ತಾಲೀಮನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ರದ್ದಾಗಿರೋ ಕಾರಣ ನಟ ದರ್ಶನ್ಗೆ ಮತ್ತೆ ಈಗ ಜೈಲು ಪಾಲಾಗುವಂಥ ಸ್ಥಿತಿ. ಆದರೆ ಈಗ ಜೈಲಲ್ಲೂ ಕೂಡ ದರ್ಶನ್ಗೆ ನೆಮ್ಮದಿ ಸಿಗ್ತಾ ಇಲ್ವಂತೆ ಮತ್ತೊಮ್ಮೆ ಅರ್ಜಿ ಹಾಕಿದ್ದಾರೆ. ಅದೇನೋ ಗೊತ್ತಿಲ್ಲ, ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ಗೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಿದೆ. ದೇವರು ವರ ನೀಡಿದ್ರು ಪೂಜಾರಿ ನೀಡಲಿಲ್ಲ ಅನ್ನೋ ಹಾಗೆ ಕೋರ್ಟ್ ಸೂಚಿಸಿದ್ರು ದರ್ಶನ್ಗೆ ಸೌಲಭ್ಯ ಸಿಗ್ತಿಲ್ಲ ಅಂತ ಕೋರ್ಟ್ ಮೊರೆ ಹೋಗಲಾಗಿದೆ. ಜೈಲಿನಲ್ಲಿ ಸೌಲಭ್ಯ ನೀಡಿಲ್ಲ ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ದರ್ಶನ್ ಪರ ವಕೀಲ ಸುನೀಲ್ ಅನ್ನೋರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ನೀಡಲಾಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ನೀಡಿಲ್ಲ. ಹಾಸಿಗೆ, ದಿಂಬು, ಬೆಡ್ಶೀಟ್ ಸೇರಿದಂತೆ ವ್ಯವಸ್ಥೆ ನೀಡಿಲ್ಲ. ಹಿಂದಿನ ಸ್ಥಿತಿಯೇ ಮುಂದುವರಿದಿದೆ ಅಂತ ಅರ್ಜಿ ಸಲ್ಲಿಕೆಯಾಗಿದೆ. ಕೋರ್ಟ್ ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕ್ರಮಕ್ಕೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದಾರೆ. ನೇರವಾಗಿಯೇ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾ ಲೋಕದ ಬುದ್ಧಿವಂತ ಅನ್ಸ್ಕೊಂಡವರು, ಆದರೆ ಇಲ್ಲೊಬ್ಬ ಚಾಲಾಕಿ ಬುದ್ಧಿವಂತ ಉಪೇಂದ್ರರನ್ನೇ ಯಾಮಾರಿಸಿದ್ದಾರೆ. ಆದರೆ ಏನಾಯ್ತು ಅಂತೀರಾ? ನೋಡಿ ಇಲ್ಲಿ ತೋರಿಸ್ತೀನಿ.
ಚಾಲಕ್ಕೆ ಹ್ಯಾಕರ್ ಒಬ್ಬ ಭಾರತೀಯ ಚಿತ್ರರಂಗದ ಬುದ್ಧಿವಂತ ನಿರ್ದೇಶಕ ಉಪೇಂದ್ರಗೆ ಚಮಕ್ ಕೊಟ್ಟಿದ್ದಾನೆ. ಪಾರ್ಸೆಲ್ ನೀಡೋ ನೆಪದಲ್ಲಿ ಮೊದಲು ಉಪ್ಪಿ ಅವರ ಮುದ್ದಿನ ಮಡದಿ ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಮಾಡಿ ಸ್ನೇಹಿತರಲ್ಲಿ ಹಣ ಕಳಿಸುವಂತೆ ಮೆಸೇಜ್ ಮಾಡಿದ್ದಾನೆ. ಹಲೋ, ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಏನಂದ್ರೆ, ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯನ್ದು ಏನೇನೋ ಹ್ಯಾಶ್ ಟ್ಯಾಗ್ ಏನೋ ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ. ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ. ಪ್ರಿಯಾಂಕಾ ಉಪೇಂದ್ರ ಫೋನ್ ಹ್ಯಾಕ್ ಆದ ವಿಚಾರವನ್ನ ಅರಿಯದ ಉಪೇಂದ್ರ ತಮ್ಮ ಫೋನ್ ಅನ್ನ ಕೂಡ ಪ್ರಿಯಾಂಕಾ ಅವರಿಗೆ ನೀಡಿದ್ದಾರೆ. ಆಗ ಪ್ರಿಯಾಂಕಾ ಮತ್ತೆ ಪ್ರಯತ್ನ ಮಾಡಿದಾಗ ಉಪೇಂದ್ರ ಅವರ ಫೋನ್ ಅನ್ನ ಕೂಡ ಹ್ಯಾಕರ್ ಹ್ಯಾಕ್ ಮಾಡಿದ್ದಾನೆ. ಬಳಿಕ ಎಚ್ಚೆತ್ತ ಉಪೇಂದ್ರ ದಂಪತಿ ತಮ್ಮ ಹೆಸರಿನಲ್ಲಿ ಯಾರಾದ್ರೂ ಹಣ ಕೇಳಿದ್ರೆ ನಮ್ಮಿಂದ ಹಣ ಕಳಿಸುವಂತೆ ಮೆಸೇಜ್ ಬಂದ್ರೆ ಯಾರೂ ಕೂಡ ಕಳಿಸಬೇಡಿ, ಅದು ನಾವಲ್ಲ ಅಂತ ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ. ನಮಸ್ಕಾರ, ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರೋ ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಳಿಸಿ ಕೇಳಿದ್ರೆ ದಯವಿಟ್ಟು ಕಳಿಸ್ಬೇಡಿ. ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇದೀವಿ. ಇನ್ನು ಧರ್ಮಸ್ಥಳ ಸುತ್ತಮುತ್ತಲಿನ ಮಂತ್ರವಾದಿಗಳಲ್ಲಿ ಈಗ ನಡಕ ಶುರುವಾಗಿದೆ. ಯಾಕಂದ್ರೆ SIT ಅಧಿಕಾರಿಗಳ ಆ ಒಂದು ನಿರ್ಧಾರದಿಂದ ಮಂತ್ರವಾದಿಗಳು ಆತಂಕಗೊಂಡಿದ್ದಾರೆ. ಈ ಕುರಿತ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ತನಿಖೆ ನಡೆಸ್ತಾ ಇರೋ SIT ಪ್ರಕರಣದ ರಹಸ್ಯವನ್ನ ಬಯಲು ಮಾಡ್ತಾ ಇದೆ. ಈಗಾಗಲೇ ಹಲವಾರು ಜನರನ್ನ ವಿಚಾರಣೆ ನಡೆಸ್ತಾ ಇರೋ SIT ಈಗ ಮಂತ್ರವಾದಿಗಳ ಬೆನ್ನಟ್ಟಿದೆ ಅಂತ TV9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಬಂಗ್ಲಾಗುಡ್ಡದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತ ಸೌಜನ್ಯ ಸೋದರ ಮಾವ ವಿಠಲ್ಗೌಡ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ SIT ಫುಲ್ ಅಲರ್ಟ್ ಆಗಿದೆ. ವಿಠಲ್ಗೌಡನನ್ನ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನಡೆಸಿದ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಗ್ಲಾಗುಡ್ಡದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತ ವಿಠಲ್ಗೌಡ SIT ಮುಖ್ಯಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿಯೇ ಬೆಳ್ತಂಗಡಿ ಸುತ್ತಮುತ್ತ ಇರೋ ಮಂತ್ರವಾದಿಗಳ ಬಗ್ಗೆ SIT ಮಾಹಿತಿ ಕಲೆ ಹಾಕ್ತಾ ಇದೆ. ಇನ್ನು ಧರ್ಮಸ್ಥಳಕ್ಕೆ ಸಂಬಂಧ ಬಂಗ್ಲಾಗುಡ್ಡದಲ್ಲಿ ಇವತ್ತು ನಡೀಬೇಕಾಗಿದ್ದ ಮಹಜರು ಪ್ರಕ್ರಿಯೆಯನ್ನು ನಾಳೆಗೆ ಮುಂದೂಡಲಾಗಿದೆ. SIT ಮುಖ್ಯಸ್ಥರು ದಿಢೀರ್ ಬೆಂಗಳೂರಿಗೆ ದೌಡಾಯಿಸಿದ್ದು CM ಭೇಟಿ ಮಾಡುವ ನಿರೀಕ್ಷೆ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಇರುವ ಬಂಗ್ಲೆಗುಡ್ಡೆ ಕೇಂದ್ರ ಬಿಂದುವಾಗಿದೆ. ಬಂಗ್ಲೆಗುಡ್ಡದಲ್ಲಿ ಮನುಷ್ಯನ ಕಳೆಬರ ಸಿಗೋದು ಪಕ್ಕಾ ಅಂತ ಸೌಜನ್ಯ ಸೋದರ ಮಾವ ವಿಠಲಗೌಡ ಹೇಳಿಕೆ ನೀಡಿದ್ದ. ಹೀಗಾಗಿ ಇಂದು SIT ಅಧಿಕಾರಿಗಳು ಬಂಗ್ಲೆಗುಡ್ಡದಲ್ಲಿ ಮಹಜರು ಮಾಡಲು ಸಿದ್ಧತೆ ಮಾಡಿಕೊಂಡಿದ್ರು. ವಿಠಲಗೌಡ ತೋರಿಸುವ ಸ್ಥಳದಲ್ಲಿ ಪಾಯಿಂಟ್ ಮಾಡಲು ನಿನ್ನೆ ನಡೆದ ಸಭೆಯಲ್ಲಿ ನಿರ್ಧರಿಸಿದ್ರು. ಆದ್ರೀಗ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆಯನ್ನ SIT ನಾಳೆಗೆ ಮುಂದೂಡಿದೆ. ಕಾರಣಾಂತರಗಳಿಂದ ಬಂಗ್ಲೆಗುಡ್ಡದಲ್ಲಿ ಮಹಜರು ಪ್ರಕ್ರಿಯೆ ನಾಳೆಗೆ ಮುಂದೂಡಿರೋದ್ರಿಂದ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಪ್ರಕರಣ ತನಿಖಾ ಪ್ರಗತಿ ಬಗ್ಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಈ ನಡುವೆ ಬಂಗ್ಲೆಗುಡ್ಡದಲ್ಲಿ ಮರಗಳ ಸರ್ವೆ ಕಾರ್ಯ ನಡೆಯುತ್ತಿದೆ. SIT ಸೂಚನೆ ಮೇರೆಗೆ ಮರಗಳ ಸರ್ವೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ.